ವೀಕ್ಷಕರೇ, ಇವತ್ತು 6ನೇ ದಿನದ ಸಂಸತ್ ಕಲಾಪ ಮಹತ್ವದ ಮಸೂದೆ ಮಂಡನೆಯಾಗುವಂತ ನಿರೀಕ್ಷೆ ಇದೆ. ಇಡೀ ದೇಶ ಇವತ್ತು ಸಂಸತ್ ಕಡೆಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ಕಳೆದ ವಾರ ಇಡೀ ವಾರ ಕಂಪ್ಲೀಟ್ ಆಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರದಲ್ಲೇ ವ್ಯರ್ಥವಾಯಿತು. ಆದರೆ ಅಟ್ಲೀಸ್ಟ್ ಈ ವಾರ ಆದರೂ ನ್ಯಾಯಯುತವಾಗಿ ಸಮಯವನ್ನು ಬಳಸ್ಕೊಳ್ತಾರ ಸಂಸದರು. ನಿಜಕ್ಕೂ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳು ಚರ್ಚೆ ಆಗುತ್ತಾ? ಎಲ್ಲ ಪ್ರಶ್ನೆಗಳ ನಡುವೆ ಈಗ ಸಂಸತ್ ಕಡೆಗೆ ಜನರು ನೋಡ್ತಾ ಇದ್ದಾರೆ. ಈಗ ಆಲ್ರೆಡಿ ಲೋಕಸಭೆಯ ಮತ್ತು ರಾಜ್ಯಸಭೆಯ ಉಭಯ ಸದನಗಳು ಆರಂಭವಾಗಿದೆ. ವೀಕ್ಷಕರೇ, ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮಗಳ ತಡೆಯ ಕುರಿತು ಬಿಲ್ ಅನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪ್ರಕರಣಗಳ ತಡೆಗೆ ಕೇಂದ್ರ ಕ್ರಮವನ್ನು ವಹಿಸುವ ಸಲುವಾಗಿಯೇ ಸಾರ್ವಜನಿಕ ಪರೀಕ್ಷಾ ಸೋರಿಕೆ ಅಕ್ರಮಗಳ ತಡೆಗೆ ಸರ್ಕಾರ ಮುಂದಾಗಿದೆ. ಹೀಗಾಗಿಯೇ ಸಾರ್ವಜನಿಕ ಪರೀಕ್ಷೆಗಳು ತಿದ್ದುಪಡಿ ಮಸೂದೆ 2026 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸತ್ನಲ್ಲಿ ಮಂಡನೆ ಮಾಡುವಂತಹ ನಿರೀಕ್ಷೆ ಇದೆ. ಪರೀಕ್ಷಾ ಅಕ್ರಮ ತಡೆ ಕಾನೂನು ಬಲಪಡಿಸುವ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಈ ಒಂದು ಮಸೂದೆ ಜಾರಿಯಾದರೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ, ದಂಡದ ಪ್ರಮಾಣವು ಜಾಸ್ತಿ ಇರುತ್ತೆ. ಅಪರಾಧಿಗಳಿಗೆ ವಿಧಿಸುವಂತಹ ಗರಿಷ್ಠ ಜೈಲು ಶಿಕ್ಷೆಯ ಅವಧಿಯನ್ನು ಸಹ ಹೆಚ್ಚಳ ಮಾಡಲಾಗಿದೆ. 5 ವರ್ಷದಿಂದ 10 ವರ್ಷಕ್ಕೆ ಇದನ್ನ ಹೆಚ್ಚಳ ಮಾಡಲಾಗಿರುವಂಥದ್ದು. ಅಷ್ಟೇ ಅಲ್ಲ, 10 ಲಕ್ಷದಿಂದ 50 ಲಕ್ಷಕ್ಕೆ ದಂಡದ ಪ್ರಮಾಣವನ್ನು ಸಹ ಏರಿಕೆ ಮಾಡಲಾಗ್ತಾ ಇದೆ ಒಂದು ಹೊಸ ವಿಧೇಯಕದಲ್ಲಿ. ಸೇವಾ ಸಂಸ್ಥೆಗಳಿಗೆ ದಂಡ ಪರೀಕ್ಷೆ ನಡೆಸುವ ಏಜೆನ್ಸಿಗಳು ಅಕ್ರಮದಲ್ಲಿ ಭಾಗಿಯಾದರೆ 5 ಕೋಟಿ ರೂಪಾಯಿ ದಂಡ ವಿಧಿಸುವಂಥ ಪ್ರಾವಿಷನ್ ಇದೆ. ತನಿಖೆ ಮತ್ತು ವಿಚಾರಣೆಗೆ ಸ್ಪಷ್ಟವಾಗಿರ್ತಕ್ಕಂಥ ಕಾಲಮಿತಿಯನ್ನು ನಿಗದಿಗೊಳಿಸಲಾಗಿದೆ. ಶಿಕ್ಷೆಯ ಪ್ರಮಾಣವನ್ನು ಸಹ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ. ಮತ್ತು ಸಾಮಾನ್ಯ ನ್ಯಾಯಾಲಯಕ್ಕಿಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಇದರ ವಿಚಾರಣೆ ನಡೆಯುತ್ತೆ. ಮಗದೊಂದು ಕಡೆ 3 ತಿಂಗಳ ಒಳಗಾಗಿ ಶಿಕ್ಷೆಯ ಪ್ರಮಾಣ ಅಥವಾ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ತರುವಂತ ಒಂದಿದೆ. ಓಕೆ, ಲೋಕಸಭೆ ಕಲಾಪ ಆರಂಭವಾಗಿದೆ. ಲೈವ್ ನೋಡೋಣ. तख्तियां लेकर आना ये उचित नहीं है. आप प्रश्नकाल में गतिरोध पैदा करना चाहते हैं. आपके प्रश्न हैं, महिला सांसद के प्रश्न हैं. सदन की कार्रवाई आज 12 बजे तक के लिए स्थगित की जाती है. 12 ಗಂಟೆಗೆ ಲೋಕಸಭೆ ಕಲಾಪ ಮುಂದೂಡಿಕೆ. 12 ಗಂಟೆಗೆ ಸಂಸತ್ ಕಲಾಪ ಮುಂದೂಡಿಕೆಯಾಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಸದನ ಆರಂಭವಾಗ್ತಾ ಇದ್ದ ಹಾಗೆಯೇ ಯಥಾ ಪ್ರಕಾರ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಕೋಲಾಹಲವನ್ನ ಸೃಷ್ಟಿ ಮಾಡಿದ ಹಿನ್ನೆಲೆಯಲ್ಲಿ ಸಂಸತ್ ಕಲಾಪವನ್ನ 1 ಗಂಟೆಗೆ 1 ಗಂಟೆ ಮುಂಚೆ ಎಕ್ಸ್ಟೆಂಡ್ ಮಾಡಿರೋದು. ಅಂದ್ರೆ 12 ಗಂಟೆಗೆ ಸದನದ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ವೀಕ್ಷಕರೇ ನೋಡಿ, ಕಳೆದ ವಾರ ಇಡೀ ವಾರ ಇದೇ ಆಗೋಯ್ತು. ವೇಸ್ಟ್ ಆಯಿತು. ವ್ಯರ್ಥ ಪ್ರಲಾಪಕ್ಕೆ ಮಾತ್ರ ಕಲಾಪ ಸಾಕ್ಷಿ ಆಯಿತು. ಒಂದೇ ಒಂದು ನಿಮಿಷನೂ ಈ ದೇಶದ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿಲ್ಲ. ಬರೀ ಕಲಾಪಗಳ ಶುರು ಆಗೋದು, ಅದಾದ್ಮೇಲೆ ಅದನ್ನು ಮುಂದೂಡಿಕೆ ಮಾಡೋದು, ಅದು ಪರಿಸ್ಥಿತಿ ಸಾಧ್ಯವಾಗದೆ ಹೋದಂಥ ಸಂದರ್ಭದಲ್ಲಿ ವೆರಿ ನೆಕ್ಸ್ಟ್ ಡೇಗೆ ಮುಂದಿನ ದಿನಕ್ಕೆ ಅದನ್ನು ಅಡ್ಜನ್ ಮಾಡೋದು, ಬರೀ ಇದೇ ಆಗೋಗ್ಬಿಡ್ತು ಲಾಸ್ಟ್ ವೀಕು. ಅದನ್ನು ಅರ್ಥಕೊಂಡಂಥ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ತು. ಅಟ್ಲೀಸ್ಟ್ ಇನ್ಮೇಲಾದರೂ ಕಲಾಪ